ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ನಾಳಿನ ಎಪಿಸೋಡು ನೋಡಿ ಆನಂದಿಸಿ. ಅಂದರೆ ಅಗ್ನಿ ಸಾಕ್ಷಿ ಪ್ರೀತಿಲಿ ಮುಳುಗೋಗ್ಬಿಟ್ಟಿದ್ದಾನೆ. ಅವನಿಗೆ ದೇಶನೇ ಕಾಣಿಸ್ತಾ ಇಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ದಾನೆ. ನೋಡಿದ್ರೆ ಒಂಥರ ಹುಚ್ಚುನ್ ಥರ ಆಡ್ತಿದ್ದಾನೆ. ಅಗ್ನಿ ಸಾಕ್ಷಿ ಇವತ್ತು ಸೀರೆ ಉಟ್ಕೊಂಡು ನೀಟಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ. ಅದನ್ನು ನೋಡಿ ಅವನಿಗೆ ಹುಚ್ಚು ಥರ ಆಗಿದೆ. ಒಂದು ರೀತಿ ಕಣ್ಣಲ್ಲಿ ನೋಡೋಕ್ಕೆ ಆಯ್ತಾಯಿಲ್ಲ, ಆ ಥರ ಆಡ್ತಿದ್ದಾನೆ. ಹುಚ್ಚು ಕುದುರೆ ಥರ ಆಗಿದ್ದಾನೆ ಇವತ್ತು. ಈ ಇದೇ ನೋಡಿ ಪ್ರೀತಿ ಅಂದರೆ. ಫಸ್ಟಿಂದನೂ ಅವನಿಗೆ ಪ್ರೀತಿ ಇತ್ತು, ಇಲ್ಲ ಅಂತಲ್ಲ. ಆದರೆ ತೋರ್ಪಡಿಸ್ಕೊಂಡಿರಲಿಲ್ಲ. ಅವಳು ಎದುರುಗಡೆ ಬಂತು ಅಂದರೆ ಬೈಯೋದು, ಹಿಂದೆ ಪ್ರೀತಿ ಮಾಡೋದು, ಆ ಥರ ಮಾಡ್ತಾಯಿದ್ದ. ಇವತ್ತಂತೂ ಫುಲ್ಲು ಪಿದ ಆಗೋಗ್ಬಿಟ್ಟಿದ್ದಾನೆ. ಹೇಗೆ ಅಂದರೆ ಅವಳು ಒಂದೊಂದು ಹೆಜ್ಜೆ ಹಾಕೋದನ್ನು, ಅವಳು ಹೆಜ್ಜೆ ಹಾಕೋದನ್ನು ನೋಡ್ತಿದ್ದಾನೆ, ಅವಳನ್ನೇ ನೋಡ್ತಿದ್ದಾನೆ, ತಿನ್ನೋ ಹಾಗೆ ನೋಡ್ತಾನೆ ಅವಳನ್ನ. ಹೀಗೆ ಅವಳಿಗೆ ಒಂಥರ ಅಲ್ಲ, ಒಂದು ಸಲ ಹಾಗಿರ್ತಾನೆ ಮನುಷ್ಯ, ಒಂದು ಸಲ ಹಿಂಗಿರ್ತಾನೆ. ಈ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಲ್ಲ ಅಂತ ಅವಳು ಅಂದ್ಕೊಳ್ತಾಳೆ. ಆದರೆ ಇವನು ಹುಚ್ಚು ಕುದುರೆ ಥರ ಆಗ್ಬಿಟ್ಟಿದ್ದಾನೆ ಇವಾಗ. ಅಂದರೆ ತಕ್ಷಣವೇ ನಾನೇ ಪ್ರಪೋಸ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋಷ್ಟು ಹುಚ್ಚು ಥರ ಆಗಿದ್ದಾನೆ. ಆದರೆ ಅವನ ತಂಗಿ ಅಲ್ಲಿ ಮನೆಯಲ್ಲಿ, ಅಂದರೆ ಅವನ ಚಿಕ್ಕಪ್ಪನ ಮಗಳು, ಬ್ರೋ ಎಲ್ಲರ ಸಾಕ್ಷಿ ಬಲೆಗೆ ಬಿದ್ದುಬಿಟ್ಟಿಯಾ, ಹುಷಾರು ಅಂತ ಹೇಳಿ ಕಳಿಸಿದ್ದಾಳೆ. ಆದರೆ ಇವನಿಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಇದೆ, ಬೇರೆ ಯಾರ ಮೇಲೂ ಅಷ್ಟು ಪ್ರೀತಿ ಇಲ್ಲ. ಸಾಕ್ಷಿ ಕಂಡ್ರೆ ತುಂಬ ಪ್ರೀತಿ ಮಾಡ್ತಾನೆ, ಎದುರುಗಡೆ ಬಂದರೆ ಬೈತಾನೆ. ಇದು ಇವನದು ಪ್ರಾಬ್ಲಮ್ಮು. ಅಂದರೆ ಇವನು ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ. ರೂಮಲ್ಲಿ ಕೂತ್ಕೊಂಡು ಒಬ್ಬನೇ ಕನಸು ಕಾಣ್ತಿರ್ತಾನೆ ಅವಳ ಬಗ್ಗೆನೇ ಪ್ರತಿ ಸಲನೂ. ಹಾಗೆ ಅದನ್ನು ನೋಡಿಬಿಟ್ಟು ಅವ್ರ ಮನೆಯವರಿಗೂ ಅನುಮಾನ ಬಂದಿದೆ, ಆದರೆ ಯಾರೂ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಓಕೆ. ಆದರೆ ಇದೇನಾಗಿದೆ ಅಂದರೆ ಅವನಿಗೆ ಇವತ್ತು ಹೇಳಬೇಕು ಅನ್ನಿಸ್ತಿದೆ ಮನಸ್ಸು, ಆದರೆ ಹೇಳೋಕ್ಕಾಗ್ತಾಯಿಲ್ಲ. ಹೀಗಾಗಿದೆ. ಒಂಥರ ಹುಚ್ಚು ಕುದುರೆ ಥರ ಆಗಿಬಿಟ್ಟಿದ್ದಾನೆ ಸದ್ಯ. ಇವತ್ತಿನ ಎಪಿಸೋಡು ಮುಂದೆ ಏನಾಗುತ್ತೆ ಅಂತ ನೋಡೋಣ. ನೋಡಿಬಿಟ್ಟು ಮುಂದೆ ನಾಳೆ ಕತೆ ಹೇಗೆ ಅಂತ ಹೇಳ್ಬೋದು. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕತೆ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.